ಸರಿ, ಪ್ರತ್ಯೇಕ ಧರ್ಮ ಯಾರು ಪ್ರತಿಪಾದಿಸುತ್ತಿದ್ದಾರೆ ಆ ಸ್ವಾಮೀಜಿಗಳ ದೇವರು ಯಾವುದು ಅನ್ನೋದು ಪ್ರತಾಪ್ ಸಿಂಹ ಅವರ ಪ್ರಶ್ನೆ. ಈ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ತಂದೆ ತಾನು ನೋಡ್ಕೊಳ್ಳಿ ಮಾರಾಯ, ಸುಮ್ಮನೆ ನಮ್ದು ಯಾಕೆ ಇದು ಮಾಡ್ತಾರೆ? ಈಗ ನಮ್ಮ ಬಸವಣ್ಣ ಈಗ ಪ್ರತ್ಯೇಕ ಧರ್ಮ ನಾವು ಇದು ಮಾಡ್ತೀವಲ್ಲ, ಪ್ರತಾಪ್ ಸಿಂಹಗೆ ಇಷ್ಟೇ ಹೇಳ್ಬಿಡಿ, ನಮ್ಮ ಇಷ್ಟಲಿಂಗ, ನಮ್ಮ ಇಷ್ಟ, ಇದು ನಮ್ಮ ದೇವರು, ನಮ್ಮ ಶಿವ. ಅಂದರೆ ಯಾಕೆ ಬಸವಣ್ಣವ್ರು ಇದನ್ನು ಮಾಡಿದರು ಅಂದರೆ ಅವಾಗ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಕೆಲವು ಜನರಿಗೆ ಅವಕಾಶ ಇರಲಿಲ್ಲ. ಆಯ್ತಪ್ಪ, ಹಂಗೆ ಇಲ್ಲ, ನೀನು ದೇವ್ರು, ದೇವೇ ದೇಗುಲ ಅಂತ ಹೇಳಿದರು. ನೀನೇ ದೇವರು, ನೀನು ದೇವೇ ದೇಗುಲ, ನೀವೇ ದೇವರು, ಯುವರ್ ಸೆಲ್ಫ್ ಇಸ್ ಅ ಗಾಡ್. ನೀನು ಅನ್ನೆಲ್ಲ ಹೋಗಿ ದೇವಸ್ಥಾನಕ್ಕೆ ಹೋಗಿ ನೀನು ಮಾಡಬೇಕಾಗಿಲ್ಲಪ್ಪ, ನೀನು ಹಂಗೆ ಇಲ್ಲ ಇರ್ತೀನಿ ಸರ್. ಅಂದರೆ ದೇವಸ್ಥಾನಕ್ಕೆ ಯಾರು ಹೋಗೋಕ್ಕಾಗಂಗಿಲ್ಲಲ್ಲ, ಆ ಜನರಿಗೆ ನನ್ನ ಅಂಗೈಲಲ್ಲಿ ನೀನು ಶಿವ ಇದ್ದಾನಪ್ಪ ಅಂತ ಹೇಳಿದ್ದು. ಅಷ್ಟೂ ಅವ್ರಿಗೆ ಪ್ರತಾಪ್ ಸಿಂಹಗೆ ಗೊತ್ತಿಲ್ಲ. ಅಂದರೆ ಯಾಕೆ ಬಸವಣ್ಣವರು ಇದನ್ನು ಬಸವ ಧರ್ಮ ಸ್ಥಾಪನೆ ಮಾಡಿದರು? ಕೆಲವೊಂದು ವ್ಯತ್ಯಾಸಗಳು, ಮೇಲು ಕೀಳು, ಅಸ್ಪೃಶ್ಯತೆ, ಸಮಾನತೆ, ಆಮೇಲೆ ಅನಿಷ್ಟ ಪದ್ಧತಿಗಳು, ಮೂಢನಂಬಿಕೆಗಳು, ಇದರಿಂದ ಅನುಭವ ಮಂಟಪ ಎಲ್ಲ ಕಾಯಕ ಸಮುದಾಯನ ಕರ್ಕೊಂಡು ಈ ಬಸವ ಧರ್ಮವನ್ನು ಹುಟ್ಟಾಕಿದರು. ಪ್ರತಾಪ್ ಸಿಂಹಗೆ ಅಷ್ಟು ಕೂಡ ಗೊತ್ತಿರಲಿಕ್ಕಂದ್ರೆ ಅವ್ನಿಗೆ ಹೇಳಿ ಇಷ್ಟೇ, ಪ್ರತಾಪ್ ಸಿಂಹ ಪೂಜೆ ಮಾಡುವಾಗ ಏನು ಹೇಳ್ತಾನೆ, ಅವ್ರ ಮನೆಯವ್ರು ಕೇಳಿದರೆ ಪ್ರತಾಪ್ ಸಿಂಹ ಪೂಜೆ ಮಾಡೋ ಟೈಮ್ನಾಗ ಅವ್ರ ಮನೆಯವ್ರು ಕೇಳಿ ಹೇಳ್ತಾರೆ, ಪೂಜೆ ಮಾಡಾಕತ್ತಾರ ಅಂತ ಹೇಳ್ತಾರೆ. ಪ್ರತಾಪ್ ಸಿಂಹ ಅವ್ರ ಧರ್ಮಪತ್ನಿ ಏನು ಹೇಳ್ತಾರೆ ಅವ್ರಿಗೆ, ಪೂಜೆ ಮಾಡಾಕತ್ತಾರ ನಮ್ಮ ಮನೆಯವರು ಅಂತ ಪ್ರತಾಪ್ ಸಿಂಹ ಅವರು ಅಂತೇಳಿ. ನಮ್ಮ ಲಿಂಗಾಯತರಾಗೆ ಹೋಗಿ ನಮ್ಮ ಮನೆಗೆ ಕೇಳಿದ್ರೆ, ಆ ಮನೆಗೆ ಹೆಣ್ಮಕ್ಳಿಗೆ ಕೇಳಿದ್ರೆ ಏನು ಹೇಳ್ತಾರೆ, ಪೂಜೆ ಮಾಡ್ಕೊಳಕತ್ತಾರ ಅಂತ ಹೇಳ್ತಾರೆ. ಪೂಜೆ ಮಾಡಾಕತ್ತಾರ ಬೇರೆ, ಮಾಡ್ತಾ ಇದ್ದಾರೆ ಅಂತ ಬೇರೆ. ಪೂಜೆ ಮಾಡ್ಕೋತಾ ಇದ್ದಾರೆ ಅಂದರೆ ನನಗೆ ನಾನೇ ಪೂಜೆ ಮಾಡ್ಕೋತಾ ಇದ್ದೀನಿ, ಗೊತ್ತಾಯ್ತಲ್ಲ. ಇದ್ರ ಬಗ್ಗೆ ಒಂದು ದೊಡ್ಡ ಪ್ರವಚನ ಹೇಳ್ಬೋದು, ಅದು ಬೇಡ ಈಗ. ರೈಟ್, ನೆಕ್ಸ್ಟ್ ಕಾಂತಾರ. ಅದು ಸ್ವಾಭಾವಿಕ, ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದೇ ಇದಾವೆ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳದು. ಈಗ ವೀರಶೈವರು ಶೈವ ಧರ್ಮದ ಒಂದು ಭಾಗ, ಹಿಂದೂ ಧರ್ಮದ ಒಂದು ಭಾಗ, ಹಿಂದೂ ಪದ ಅಂತೇಳಿ ಶೈವ ಅಂಥೇಳಿ. ಬಸವಣ್ಣ ಶೈವ, ಶ್ರೇಷ್ಠ ಶೈವ, ನಮ್ಮ ಜಿಲ್ಲೆಯಿಂದ ಬಂದಂಥವ್ರು. ಇವತ್ತು ನಾನು ಬಸವ ಜನ್ಮಭೂಮಿಯಿಂದ ಬಂದವನು. ನಮ್ಮ ಸಂಸ್ಥೆನೇ ತಗೊಳ್ಳಿ, ನಮ್ಮ ಸಂಸ್ಥೆಯಲ್ಲಿ ಬಂತನಾಳ ಶಿವಯೋಗಿಗಳು 770 ಅಮರಗಣಗಳ ಲಿಂಗದ ಗುಡಿ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಬಂದಾಗ ತೋರಿಸ್ತೀನಿ ನಿಮಗೆ. ಎಲ್ಲ ಶರಣರ ಹೆಸರಲ್ಲೇ ಒಂದೊಂದು ಲಿಂಗಗಳು ಇಟ್ಟು ಮಾಡಿದ್ದಾರೆ. ಬಂತನಾಳ ಶಿವಯೋಗಿಗಳು ಅವತ್ತು ದಿವಸ ಶೈಕ್ಷಣಿಕ ಕ್ರಾಂತಿ ಮಾಡಿದಂಥವ್ರು. ನಮ್ಮದು ಬಿಜಾಪುರ್ ಲಿಂಗಾಯತ್ ಎಜುಕೇಷನ್ ಸೊಸೈಟಿ, ಪ್ರಭಾಕರ್ ಕೋರೆದು ಕರ್ನಾಟಕ ಲಿಂಗಾಯತ್ ಎಜುಕೇಷನ್ ಸೊಸೈಟಿ. ಸೊ ಹೀಗಾಗಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದಾವೆ. ಎಲ್ಲ ಕಡೆ ಬ್ರಾಹ್ಮಣರಲ್ಲಿ ಇಲ್ವಾ, ಏನೋ ಅದಾವಲ್ಲ, 4 ಯಾವ ಬೇರೆ ಬೇರೆ ಇದಾವೆ ಅಲ್ಲಿ, ಏನ್ರಿ 3-4 ಪಂಗಡಗಳು ಏನೋ ಅದಾವಲ್ಲ, ಸ್ಮಾರ್ಟ್ ಇದಾವೆ. ಸೊ ಹೀಗಾಗಿ ನಮ್ಮಲ್ಲಿ ವೀರಶೈವ ಲಿಂಗಾಯತ ಬೇರೆ ಇದಾವೆ. ಅಂದರೆ ಆಚರಣೆಗಳಲ್ಲಿ ವೀರಶೈವದಲ್ಲ ಆಚರಣೆಗಳು ಬೇರೆ ಇದಾವೆ, ಲಿಂಗಾಯತರ ಆಚರಣೆಗಳು ಬೇರೆ ಇದಾವೆ. ಬಸವಣ್ಣ ಹೇಳಿದ್ದು ಬೇರೆ, ಇವರು ಹೇಳೋದು ಬೇರೆ, ಎಲ್ಲವೂ ಕೂಡ ಅದಾವೆ. ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿದಾವೆ. ಸ್ವಾಭಾವಿಕವಾಗಿ ಎಲ್ಲ ಧರ್ಮ ಬ್ರಾಹ್ಮಣರಲ್ಲೇ 3 ಅದೇನೋ ನಮ್ಮ ಕೃಷ್ಣ ಕುಲಾರ್ ಕುಕ್ಕಣೆ ಒಂದು ದಿವಸ ಬರೀಪ್ ಮಾಡ್ತಿದ್ರು ನನಗೆ. ಸ್ಮಾರ್ಟ ಇದು 108, ಶೈವ ವೈಷ್ಣವ 108 ಇದಾವೆ. ಅವರು ಬಂದು ನೀವು ಮೈಸೂರು ಸೆನ್ಸಸ್ ತಗೊಳ್ಳಿ, ಪ್ರಥಮ ಸೆನ್ಸ್ 1871 ಏನಾಗ್ತದೆ, ಲಿಂಗಾಯತರು ಮತ್ತು ಬಸವಣ್ಣವರು ಚತುರ್ವರ್ಣದ ವಾಪಸ್, ಅಂದರೆ ಹಿಂದೂ ಧರ್ಮದ ಭಾಗವಾಗಿರಲಿಲ್ಲ. ಚತುರ್ವರ್ಣದ ಹೊರಗೆ ಜೈನರು ಹೆಂಗಿದಾರಲ್ಲ, ಸಿಖ್ರು ಹೆಂಗಿದಾರಲ್ಲ ಹಾಗೆ. ಆಮೇಲೆ ನೀವು ಮದ್ರಾಸ್ ಸೆನ್ಸಸ್ ತಗೊಳ್ರಿ, ಪ್ರತಿ ಕಾಲಮ್ನ ಶೈವೈಟ್ಸ್, ವಿಷ್ಣುವೈಟ್ಸ್, ಲಿಂಗಾಯಟ್ಸ್. ಅಂದ್ರೆ ಶೈವೈಟ್ಸ್ ಬೇರೆ, ವಿಷ್ಣುವೈಟ್ಸ್ ಬೇರೆ, ಲಿಂಗಾಯಟ್ಸ್ ಬೇರೆ. ಅದ್ರ ಸಲುವಾಗಿ ಇನ್ನೊಂದ್ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈಗ ಬೇಡ. ನಾನು ನೋಡಿ ಈಗ ಒಂದು ಮಾತನ್ನು ಹೇಳ್ತೀನಿ, ನಾನು ಬಸವ ಧರ್ಮದ ಪರವಾಗಿ, ನಾನು ಧರ್ಮದ ಕಾಲಮ್ನ ಲಿಂಗಾಯತತ್ತೆ ಬರ್ಸುತ್ತೆ. ನಾವು ಯಾವಾಗಲೂ ಕೂಡ ಡಿಫರ್ ಆಗಿಲ್ಲ, ಆಗುವುದೂ ಇಲ್ಲ. ನಾವು ಲಿಂಗಾಯತರು, ವೀರಶೈವ ನಮ್ಮ ಒಂದು ಭಾಗ. ಅವರು ಬಂದು ಹೆಂಗೆ ಸ್ವೀಕಾರ ಮಾಡಿದ್ದಾರೆ ಬಸವ ಧರ್ಮ, ಹಾಗೆ ಅವರು ಒಂದು ಸ್ವೀಕಾರ ಮಾಡಿದ್ದಾರೆ. ನಾವು ಹಿಂದೆ ಯಾರು ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಕೇಂದ್ರ ಸರ್ಕಾರ ಕಳಿಸಿದಾಗ ಲಿಂಗಾಯತ ಮತ್ತು ವೀರಶೈವರು ಯಾರು ಬಸವ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ, ಮತ್ತು ಬಸವ ಧರ್ಮವನ್ನು ಸ್ವೀಕಾರ ಮಾಡಲಾದವರು ಲಿಂಗಾಯತ ವಿರೋಧಿದವ್ರದ್ದು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಅವಾಗ ಅಷ್ಟು ಇದು ಆಗಲಿ, ಈಗ ಜನರಿಗೆ ಅರ್ಥ ಆಗ್ತಾ ಇದೆ. ಬಿಡಿ ಆಗೋದನ್ನ, ಅದನ್ನ ಮಾತಾಡೋದು ನೋಡಿ. ಸಮನಾರ್ಥಕ ಅಂದ್ರೆ ಏನು ಕೂಡ ಕರೆಯೋದು ಹಂಗೆ ಅಂತಾರೆ, ನಾವು ಲಿಂಗಾಯತರು ವೀರಶೈವರು ಅಂತಾರೆ.
ನಾನೀಗ ಭಾಳ ದೊಡ್ಡ ಮಾಡ್ಬೋದು, ನಾನು ಐ ಡೋಂಟ್ ನಾಟ್ ಗೆಟ್ ಇನ್ ಟು ಡಿಬೇಟ್. ಮತ್ತು ಇದು 2 ನಿಮಿಷದಾಗ ಹೇಳುವಂಥದ್ದಲ್ಲ, ಇದು ಭಾಳಷ್ಟು ಇದೆ.